ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ಪ್ರಕರಣ ಕಾಶ್ಮೀರದಲ್ಲಿ ಎನ್ಐಎಯಿಂದ ತೀವ್ರಗೊಂಡ ತನಿಖೆ ಇಬ್ಬರು ಉಗ್ರರ ಗುರುತನ್ನ ಪತ್ತೆ ಹಚ್ಚಿರುವಂತ ಎನ್ಐಎ ಹಸೀಂ ಮೂಸಾ ತಹಲಾಬಾಯ್ ಅಂತ ಗುರುತು ಹಚ್ಚಲಾಗಿದೆ. ದಾಳಿಯಲ್ಲಿ ಭಾಗಿಯಾಗಿದ್ದ ಇಬ್ಬರು ಉಗ್ರರ ಪತ್ತೆ ಹಚ್ಚಲಾಗಿದೆ. ಈವರೆಗೆ 150 ಸ್ಥಳೀಯರನ್ನ ವಿಚಾರಣೆ ನಡೆಸಿರುವಂತ ಎನ್ಐಎ ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ಪ್ರಕರಣ ತನಿಖೆಯನ್ನ ಚುರುಕುಪಡಿಸಲಾಗಿತ್ತು. ಸ್ಥಳೀಯರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಕಾಶ್ಮೀರದಲ್ಲಿ ಎನ್ಐಎಯಿಂದ ಈ ತನಿಖೆ ಅನ್ನೋದು ತೀವ್ರಗೊಳ್ತಾ ಇದೆ. ಈಗ ಇಬ್ಬರು ಉಗ್ರರ ಗುರುತನ್ನ ಪತ್ತೆ ಹಚ್ಚಲಾಗಿದೆ. ಎನ್ಐಎ ಈ ಪ್ರಕರಣದಲ್ಲಿ ಭಾಗಿಯಾದಂತ ಇಬ್ಬರು ಉಗ್ರರ ಗುರುತನ್ನ ಪತ್ತೆ ಹಚ್ಚಿರೋದು. ಹಸೀಂ ಮೂಸಾ ತಹಲಾಬಾಯ್ ಅಂತ ಸದ್ಯಕ್ಕೆ ಗುರುತು ಹಿಡಿಯಲಾಗಿದೆ. ದಾಳಿಯಲ್ಲಿ ಭಾಗಿಯಾದಂತ ಇಬ್ಬರು ಉಗ್ರರ ಪತ್ತೆಯನ್ನ ಹಚ್ಚಿರೋದು. ಈವರೆಗೆ ಸುಮಾರು 150ಕ್ಕೂ ಹೆಚ್ಚಿನ ಸ್ಥಳೀಯರನ್ನ ವಿಚಾರಣೆ ನಡೆಸಿದೆ ಎನ್ಐಎ. ಇಲ್ಲಿ ಸ್ಥಳೀಯರ ಕುಮ್ಮಕ್ಕು ಇದೆ, ಸ್ಥಳೀಯರ ಸಾಥ್ ಇದೆ. ಸ್ಥಳೀಯರು ಹೇಳ್ದೇನೆ ಇಲ್ಲಿ ಅಥವಾ ಸ್ಥಳೀಯರ ಸಪೋರ್ಟ್ ಇಲ್ದೇನೆ ಈ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅನ್ನುವಂಥ ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿಯೇ ತನಿಖೆಯನ್ನ ನಡೆಸಲಾಗ್ತಾ ಇತ್ತು. ಸುಮಾರು 150 ಸ್ಥಳೀಯರನ್ನ ವಿಚಾರಣೆ ಮಾಡಿದ್ದಾರೆ. ಉಗ್ರರು ಇಲ್ಲಿಗೆ ಹೇಗೆ ಬಂದರು, ಹೇಗೆ ಹೋದರು, ಎಷ್ಟು ಹೊತ್ತುಗಳ ಕಾಲ ಅಟ್ಯಾಕ್ ಆಯಿತು, ಎಷ್ಟು ದಿನಗಳಿಂದ ಪ್ಲಾನ್ ನಡೆದಿತ್ತು, ಇವರಿಗೆ ಇಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರು, ರಕ್ಷಣೆ ಕೊಟ್ಟವ್ರು ಯಾರು, ಎಲ್ಲ ಅಡಗಿ ಕೂತಿದ್ರು, ಏನು ಪ್ಲಾನ್ ಮಾಡ್ಕೊಂಡಿದ್ರು, ಹೇಗೆ ಪ್ಲಾನ್ ಮಾಡ್ಕೊಂಡಿದ್ರು, ಇದೇ ಪ್ಲೇಸನ್ನು ಹೇಗೆ ಸೆಲೆಕ್ಟ್ ಮಾಡಿಕೊಂಡ್ರು, ಯಾಕೆ ಮಾಡಿಕೊಂಡ್ರು. ಸೊ ಇದೆಲ್ಲವನ್ನು ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ. ವಿಚಾರಣೆಯ ಸಂದರ್ಭದಲ್ಲಿ ಇಬ್ಬರು ಉಗ್ರರ ಗುರುತನ್ನು ಪತ್ತೆ ಹಚ್ಚಲಾಗಿದೆ ಅನ್ನುವಂಥ ಅಪ್ಡೇಟ್ ಸಿಗ್ತಾ ಇರುವಂಥದ್ದು. ಎನ್ಐಎ ಈ ಒಂದು ತನಿಖೆಯನ್ನು ಚುರುಕುಪಡಿಸಿದೆ. ಹಸೀಂ ಮೂಸಾ ತಹಲಾಬಾಯ್ ಅಂತ ಈಗ ಸದ್ಯಕ್ಕೆ ಗುರುತು ಹಿಡಿಯಲಾಗ್ತಾ ಇದೆ. ಇನ್ನು ಈವರೆಗೆ ಸುಮಾರು 150 ಸ್ಥಳೀಯರನ್ನ ವಿಚಾರಣೆ ನಡೆಸಿದ್ದಾರೆ ಎನ್ಐಎ. ಸ್ಫೋಟಕ ಮಾಹಿತಿಗಳು ಲಭ್ಯ ಆಗಿದೆ. ಇಲ್ಲಿ ಇದ್ದಿದ್ದ ಅನುಮಾನ ಸ್ಥಳೀಯರ ಸಾಥ್ ಕೂಡ ಇದೆ ಉಗ್ರರಿಗೆ ಅನ್ನುವಂಥದ್ದು. ಸ್ಥಳೀಯರ ಸಾಥ್ ಇಲ್ಲದೇನೆ ಇಷ್ಟು ದೊಡ್ಡ ಅಟ್ಯಾಕ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಅನುಮಾನವನ್ನು ಮೊದಲ ದಿನದಿಂದಲೂ ಕೂಡ ವ್ಯಕ್ತಪಡಿಸಲಾಗ್ತಾ ಇತ್ತು. ಹಾಗಾಗಿ ಅನುಮಾನಾಸ್ಪದ ಸ್ಥಳೀಯರು ಸೇರಿದಂತೆ ಕೆಲವರನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಟೋಟಲ್ 150ಕ್ಕೂ ಹೆಚ್ಚಿನ ಮಂದಿಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆಗ ಸಾಕಷ್ಟು ಮಾಹಿತಿಗಳು ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಈ ತನಿಖೆಯಲ್ಲಿ ಇಬ್ಬರು ಉಗ್ರರನ್ನ ಪತ್ತೆ ಹಚ್ಚಲಾಗಿದೆ. ಏನು ಭಾಗಿಯಾಗಿದ್ರು ಅಂತ ಹೇಳಲಾಗ್ತಿತ್ತು. ರೇಖಾಚಿತ್ರವನ್ನು ಬಿಡುಗಡೆ ಮಾಡಲಾಗಿತ್ತು, ಫೋಟೋವನ್ನು ಬಿಡುಗಡೆ ಮಾಡಲಾಗಿತ್ತು. ಅದರಲ್ಲಿ ಇಬ್ಬರನ್ನ ಪತ್ತೆ ಹಚ್ಚಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕಾಶ್ಮೀರದಲ್ಲಿ ಎನ್ಐಎ ತನಿಖೆಯನ್ನು ತೀವ್ರಗೊಳಿಸಿರುವಂಥದ್ದು. ಕಾಶ್ಮೀರದಲ್ಲಿಯೇ ಕೆಲವರು ಈ ಉಗ್ರರಿಗೆ ಆಶ್ರಯ ಕೊಟ್ಟಿದ್ರು, ಅವರನ್ನು ರಕ್ಷಣೆ ಮಾಡಿದ್ರು, ಇಲ್ಲಿಗೆ ಬರೋದಕ್ಕೆ ಸಹಾಯ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಅನುಮಾನ ಇತ್ತು. ಹಾಗಾಗಿ ಆ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದ್ದು ಸ್ಥಳೀಯರನ್ನು ಕೆಲವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮುಂದುವರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಉಗ್ರರು ಹೇಗೆ ಬಂದರು, ಎಷ್ಟು ಹೊತ್ತುಗಳ ಕಾಲ ಇಲ್ಲಿದ್ದರು, ಯಾವ ಕಡೆಗೆ ಹೋದರು, ಜೊತೆಗೆ ಎಲ್ಲಿ ಇವರು ಕಾರ್ಯಾಚರಣೆ ಮಾಡ್ತಾ ಇದ್ರು, ಹೇಗೆ ತಯಾರಿ ಮಾಡ್ಕೊಳ್ತಾ ಇದ್ರು, ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಸ್ಥಳೀಯರ ಕುಮ್ಮಕ್ಕು, ಸ್ಥಳೀಯರ ಸಹಾಯವಿಲ್ಲದೆ ಇಷ್ಟು ದೊಡ್ಡ ಅಟ್ಯಾಕನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿಯೇ ಸುಮಾರು 150 ಸ್ಥಳೀಯರನ್ನು ಇದೀಗ ತನಿಖೆಗೆ ಒಳಪಡಿಸಲಾಗಿದೆ. ಕೆಲವೊಂದು ಸ್ಫೋಟಕ ಮಾಹಿತಿಗಳು ಲಭ್ಯವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. जहांगीर तो